ತುಮಕೂರಿನಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆ ಪಿಎಸ್ಐ ಮಂಗಳಮ್ಮ ನಾಪತ್ತೆಯಾಗಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಪಿಎಸ್ಐ ಮಂಗಳಮ್ಮ ನಾಪತ್ತೆಯಾಗಿದ್ದಾರೆ. ಹೊಸ ಬಡಾವಣೆ ಪೊಲೀಸ್ ಠಾಣೆ ಪಿಎಸ್ಐ ಮಂಗಳಮ್ಮ. ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣೆ ಅಲ್ಲಿಯ ಪಿಎಸ್ಐ ಮಂಗಳಮ್ಮ ಈಗ ನಾಪತ್ತೆಯಾಗಿದ್ದಾರೆ. ಮಗನೊಂದಿಗೆ ಜಗಳ ಆಯಿತು, ಮನೆ ಬಿಟ್ಟು ಹೋಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ತಾಯಿ ಕಾಣಿಸ್ತಾ ಇಲ್ಲ ಅಂತ ಈಗ ಮಗ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹೊಸ ಬಡಾವಣೆ ಠಾಣೆಯಲ್ಲಿ ಈಗ ಮಗಳು ದೂರನ್ನು ಕೂಡ ಕೊಟ್ಟಿದ್ದಾರೆ. ಪಿಎಸ್ಐ ಮಂಗಳಮ್ಮಗಾಗಿ ಈಗ ಪೊಲೀಸ್ನವರಿಂದ ಹುಡುಕಾಟ ಕೂಡ ನಡೀತಾ ಇದೆ. ಸಹಜವಾಗಿ ಜನಸಾಮಾನ್ಯರು ಯಾರಾದರೂ ಕಾಣೆಯಾಗಿದ್ದರೆ ಅವ್ರು ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಸರ್ವೇ ಸಾಮಾನ್ಯವಾಗಿರ್ತದೆ. ನಮ್ಮ ಮನೆಯಲ್ಲಿ ಇಂಥ ವ್ಯಕ್ತಿಗೆ ಕಾಣೆಯಾಗಿದ್ದಾರೆ, ಹುಡುಕೊಡಿ ಅಂತ. ಆದರೆ ಇಲ್ಲಿ ಪೊಲೀಸೇ ಕಾಣೆಯಾಗಿಬಿಟ್ಟಿದ್ದಾರೆ, PSIಯೇ ಕಾಣೆಯಾಗಿಬಿಟ್ಟಿದ್ದಾರೆ. ನೋಡಿ, ಮಂಗಳಮ್ಮನ ಗಮನಿಸ್ತಾ ಇದ್ದೀರಾ. ಮಗಳ ಜೊತೆ ಜಗಳ ಆಗುತ್ತೆ. ಜಗಳ ಆದ ನಂತರ ಈಗ ತಾಯಿನೇ ಈಗ ಕಾಣೆಯಾಗಿಬಿಟ್ಟಿದ್ದಾರೆ. ಹೊಸಬಡಾವಣೆ ಠಾಣೆಯಲ್ಲಿ ಈಗ ದೂರು ಕೂಡ ಈಗ ಮಗಳು ದಾಖಲು ಮಾಡಿದ್ದಾರೆ. PSI ಮಂಗಳಮ್ಮ ಇವರು. ನೋಡಿ, ಸಮಾಜಕ್ಕೆ ಮಾದರಿಯಾಗಿರಬೇಕಾದವರು, ಯಾರಾದರೂ ಕಾಣೆಯಾದರೆ ಅವರಿಗೆ ಬುದ್ಧಿ ಹೇಳಬೇಕಾದಂಥ PSI ಇವತ್ತು ಇವರೇ ಕಾಣೆಯಾಗಿದ್ದಾರೆ ಅಂದರೆ ಸಾಕಷ್ಟು ಅಚ್ಚರಿ, ಅನುಮಾನ ಎಲ್ಲವೂ ಕಾಡ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ಕೊಡ್ತಾ ಹೋಗ್ತಾರೆ. ಹೇಮಂತ್, ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರು ಕಾಣೆಯಾದರೆ ಪೊಲೀಸ್ ಠಾಣೆ ಮೆಟ್ಲೇ ಇರ್ತಾರೆ, ಹುಡುಕೊಡಿ ಸ್ವಾಮಿ ಇಂಥವ್ರು ಕಾಣೆಯಾಗಿದ್ದಾರೆ ಅಂತ. ಈಗ PSIನೇ ಕಾಣೆಯಾಗಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕಲಹದ ಹಿನ್ನೆಲೆಯಲ್ಲಿ ಮನನೊಂದು ಏನು ತಾಯಿ ಏನು ನಾಪತ್ತೆ ಆಗಿರುವಂತ ಪ್ರಕರಣ ತುಮಕೂರಿನಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಏನು ಹೊಸ ಬಡಾವಣೆ ಪೊಲೀಸ್ ಠಾಣೆಯ PSI ಇದ್ರು ಮಂಗಳಮ್ಮ ಅನ್ನೋಂಥವ್ರು. ಇವರು ಕಾಣೆ ಆಗಿರೋದು ಏನು ಕಳೆದ 2 ವರ್ಷಗಳ ಹಿಂದೆ ಮಗಳಿಗೆ ಮದುವೆಯನ್ನ ಮಾಡಿದ್ರು. ಆ ಒಂದು ಮದುವೆ ಸಂಬಂಧ ಏನಿತ್ತು ಇದು ಡೈವರ್ಸ್ ಹಂತಕ್ಕೆ ಹೋಗಿ ಮಗಳು ಏನು ತಾಯಿಯ ಮನೆಯಲ್ಲಿ ಬಿಟ್ಟು ವಾಸ ಇದ್ರು. ಈ ಒಂದು ಕಾರಣಕ್ಕೆ ಮನನೊಂದು PSI ಮಂಗಳಮ್ಮ ಅವರು ಏನು ನಾಪತ್ತೆ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಏನು ಸಾರ್ವಜನಿಕವಾಗಿ ನಾಪತ್ತೆ ಆದಂತವ್ರಿಗೆ ಮತ್ತೆ ಏನು ಮನನೊಂದು ಬಂದಂತವ್ರಿಗೆ ಧೈರ್ಯ ತುಂಬಿ ಅವರನ್ನ ಸರಿದಾರಿಗೆ ಕಳಿಸುವಂತ PSI ಅವರೇ ಈ ರೀತಿಯಾದಂತ ಹಾದಿ ಹಿಡಿದಿರುವಂತದ್ದು. ಎಲ್ಲ ಒಂದ್ ಕಡೆ ಪೊಲೀಸರ ಮೇಲಿರುವಂತ ನಂಬಿಕೆ ಕಳ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಏನು ಹರಿದಾಡ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಮಗಳ ಏನು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ತಾಯಿ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಸತ್ಯ. ಹೊಸ ಬಡಾವಣೆ ಪೊಲೀಸರು FIR ಅನ್ನ ದಾಖಲಿಸಿ PSI ಮಂಗಳಮ್ಮ ಅವರ ಹುಡುಕಾಟದಲ್ಲಿ ತೊಡಗಿರುವಂತದ್ದು. ಸಚಿನ್ ಹೇಮಂತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ